ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಕನ್ನಡ ಬಾಂಧವರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ವರ್ಷದಲ್ಲಿ ಸಂಪತ್ ಶುಕ್ರವಾರ ಪೂಜೆಯು 4 ಶುಕ್ರವಾರ ಬಂದಿರುತ್ತೆ. ಯಾಕೆಂದರೆ ಕೇವಲ ಅಧಿಕ ಮಾಸದಲ್ಲಿ ಮಾತ್ರ 5 ಸಂಪತ್ ಶುಕ್ರವಾರ ಪೂಜೆಗಳು ಬರ್ತಾ ಇರುತ್ತೆ. ಈ ವರ್ಷ ಅಧಿಕ ಮಾಸ ಆಗದೇ ಇರೋದರಿಂದ ಇದು ಸಂಪತ್ ಶುಕ್ರವಾರ 4 ಆಗಿರುತ್ತೆ. 25ನೇ ತಾರೀಕು ಸಂಪತ್ ಶುಕ್ರವಾರ ಪೂಜೆಗೆ ನಿಷಿದ್ಧವಾಗಿರುತ್ತೆ. 1ನೇ ತಾರೀಕು, 8ನೇ ತಾರೀಕು, 15ನೇ ತಾರೀಕು ಮತ್ತು 22ನೇ ತಾರೀಕು ಈ 4 ಮುಹೂರ್ತಗಳು ಸಂಪತ್ ಶುಕ್ರವಾರ ಪೂಜೆಗೆ ಸಿದ್ಧವಾಗಿರುವಂತಹ ಮುಹೂರ್ತ ಆಗಿರುತ್ತೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ಸಿದ್ಧವಾಗಿರುವಂತಹ ಮುಹೂರ್ತವು 8ನೇ ತಾರೀಕು ಆಗಸ್ಟ್ನಂದು ವರಮಹಾಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತವಾಗಿರುತ್ತೆ. ಈ 8ನೇ ತಾರೀಕಿನಂದು ಬೆಳಗಿನ ಸಮಯದಲ್ಲಿ ಮಾಡಿದರೂ ಕೂಡ ಶುಭ ಫಲವನ್ನು ಕೊಡುತ್ತೆ. ಸಾಯಂ ಸಂಧ್ಯಾ ಕಾಲವೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಶುಭ ಫಲವನ್ನು ಕೊಡುವಂತಹ ಪರಿಸ್ಥಿತಿ ಇರುತ್ತೆ. ಇದನ್ನು ನಾವು ಸಾಕಷ್ಟು ಜನರು ರೀಲ್ಸಲ್ಲಿ, ವಿಡಿಯೋದಲ್ಲೆಲ್ಲ ವೈಭವೀಕರಣವಾಗಿ ಮಾಡಿರುವಂತಹ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ನೋಡಿ ಅದೇ ರೀತಿ ಮಾಡಿದ್ರೇ ನಮಗೆ ಶುಭವಾಗುತ್ತಾ ಅನ್ನುವಂತಹ ಒಂದು ಅನುಮಾನ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಒಂದು ಪೂಜೆಯನ್ನು ಆರ್ಥಿಕ ವೆಚ್ಚವಾಗಿ ಯಾಕೆ ನಾವು ಮಾಡಿಕೊಳ್ಬೇಕು? ತಮ್ಮ ಶಕ್ತಿಯಾನುಸಾರವಾಗಿ ಒಂದು ತುಂಬಿದ ತಂಬಿಗೆಯನ್ನು ದೇವರ ಮುಂದೆ ಇಟ್ಟು ಅದರ ಕೆಳಗಡೆ ಸ್ವಲ್ಪ ಅಕ್ಕಿ ಮತ್ತು ಅದರ ಮುಂದುಗಡೆ 5 ವೀಳ್ಯದೆಲೆ, 2 ಒಣ ಖರ್ಜೂರ, 2 ಅರಿಶಿಣದ ಕೊಂಬು, 2 ಬಟ್ಲಡಿಕೆ ಅಥವಾ ಕೆಂಪಡಿಕೆಯನ್ನು ಇಟ್ಟು ಜೊತೆಗೆ ಒಂದು 5 ರೂಪಾಯಿದ 1 ರೂಪಾಯಿ 5 ನಾಣ್ಯಗಳನ್ನು ಇಟ್ಟು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿದ್ದಾದಲ್ಲಿ ತಮ್ಮ ವರಮಹಾಲಕ್ಷ್ಮಿ ಸಂಪೂರ್ಣವಾಗಿ ಸಿದ್ಧಪಡಿಸಲಾಗ್ತದೆ. ಜೊತೆಗೆ ಮುಖ್ಯವಾಗಿ ತಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾರು ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸ್ತೀರಾ ತಮ್ಮ ಮನೆಯಲ್ಲಿ ಸ್ಥಿರಮಹಾಲಕ್ಷ್ಮಿ ನೆಲೆಸ್ತಾಳೆ. ತಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ಥಿರವಾಗಿ ನಿಲ್ಲೋದಕ್ಕೆ ಕಾರಣೀಭೂತ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕ ವೆಚ್ಚವಾಗಿ ನಾವು ಮಾಡಿದರೆ ಮಾತ್ರ ವರಮಹಾಲಕ್ಷ್ಮಿ ಪೂಜೆಯ ಒಂದು ಪ್ರಯೋಜನಗಳನ್ನು ಹೊಂದ್ತೇವೆ ಅನ್ನುವಂತಹ ಒಂದು ಅನುಮಾನ ಪ್ರತಿಯೊಬ್ಬರೂ ಕೂಡ ತೆಗೆದುಹಾಕಿ ಸಿಂಪಲ್ಲಾಗಿ ತಮ್ಮ ಶಕ್ತ್ಯಾನುಸಾರವಾಗಿ ತಮ್ಮ ಮನೆಯಲ್ಲಿ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಿಕೊಳ್ಳಿ. ಜೊತೆಗೆ ಅನ್ನದಾನವನ್ನು ಮಾಡೋದನ್ನು ಮರೆಯಬೇಡ್ರಿ. ಮರುದಿನ ಅಂದರೆ 9ನೇ ತಾರೀಕು ಶನಿವಾರ ಮತ್ತೊಮ್ಮೆ ಮಹಾಲಕ್ಷ್ಮಿಯ ಪೂಜೆಯನ್ನು ಆಚರಿಸಿ ಯಾರಾದರೂ ಇಬ್ಬರಿಗೆ ಅನ್ನದಾನವನ್ನು ಮಾಡಿದ್ದಾದಲ್ಲಿ ವರಮಹಾಲಕ್ಷ್ಮಿಯ ಸಂಪೂರ್ಣವಾದಂತಹ ಫಲ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಬಯಸ್ತಾ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ಸ್ಗೂ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡ್ತಾ ಬನ್ನಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.